ಅಯ್ಯೋ ನನ್ನ ಗಂಡ ವಾಪಸ್ ಬರಲಿಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟಿಗೆ ಪಾಪ ಆ ಸ್ವಾಮೀಜಿ ಕೊಟ್ಟಿರೋ ಅಂತರನ ತಗೊಂಡು ಅಲ್ಲೇ ನೀಯ ಸ್ಮಶಾನದಾಗ ಅಲ್ಲೇ ಎಸ್ಬಿಟ್ಟು ಬಂದ್ಬಿಟ್ನಲ್ಲ ನಾನು. ಥು, ನನ್ನ ತಲೆನಾಗ ಬುದ್ಧಿನೇ ಇಲ್ಲ. ಸ್ವಲ್ಪ ಕಾದ್ರೆ ಎಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ನನ್ನ ತಲೆನಾಗ ಒಂದು ಚೂರನ ಬರೋದು ಬೇಡವಾ? ಅಂತೂ ಇಂತೂ ಸ್ವಾಮೀಜಿ ಕೊಟ್ಟಿರೋದಕ್ಕೇನೆಯ ಎಲ್ಲ ಒಳ್ಳೇದಾಗಿದ್ದು. ನಿಂಬೆಹಣ್ಣು ಅಂತರ ಮಾತ್ರ ಕಳಿಬೇಡ ಅಂತ ಹೇಳಿತ್ತು. ನಿಂಬೆಹಣ್ಣು ಹೆಂಗೋ ಪಾನಕ ಮಾಡ್ಕೊಂಡು ಕುಡಿದ್ವಿ. ಈ ಅಂತ್ರನ ಫಸ್ಟ್ ತಗೊಬಂದ್ಬಿಟ್ಟು ಕಟ್ಕೊಬಿಡ್ಬೇಕಪ್ಪ. ಇಲ್ಲ ಅಂತ ಹೇಳಿದ್ರೆ ನನ್ನ ಗಂಡ ಮತ್ತೆ ಬಿಟ್ಬಿಟ್ಟೋದ್ರೆ ಈಗ ಎಷ್ಟೋ ಖುಷಿಯಾಗಿವ್ನಿ, ಆಮೇಲೆ ಬಿಟ್ಬಿಟ್ಟೋದ್ರೆ ಇನ್ನೂ ಕಷ್ಟ ಅನ್ಭವಿಸ್ಬೇಕಾಯ್ತದೆ. ಯಾಕೆ ಬೇಕು ಅಲ್ವಾ? ಏನೇ ರಚ್ಚು, ಎಲ್ಗೋ ಹೋಯ್ತಾ ಇದೀಯಾ? ಏನಿಲ್ಲ ಸುಮ್ಕೆನೆಯ, ಇಲ್ಲೇ ಹೋಯ್ತಾ ಇದ್ದೀನಿ. ನೀನೇನಿಲ್ಲಿ? ಏನೇನು ನೋಡಿದ್ನಲ್ಲ ಹಂಗೆ ಹೊಲದ ಕಡೆ ಬಂದಿದ್ದೆ, ಮಾತಾಡ್ಸನಿ ಅಂತ ಹೇಳ್ಬಿಟ್ಟು ಬಂದೆ. ಏನೇ ನಿನ್ ಗಂಡ ಊರಿಗೆ ಬಂದ್ಬಿಟ್ಟವನಂತೆ? ಹ್ಞೂ ಕಣಿ, ಬಂದವ್ರೆ, ಕರ್ಕೊಂಡೋಯ್ತೀನಿ ಅಂತ ಹೇಳೋರೆ. ಅವ್ರಿಗೆ ಶಾನೆ ಕೆಲಸ ಮಾಡಿ ತಲೆನೋವು ಬಂದ್ಬಿಟ್ಟೈತಂತೆ. ಅದಕ್ಕೆ ಹಳ್ಳಿನಾಗ ಒಂದು 2 ದಿನ ಸುಧಾರಿಸ್ಕೊಂಡು ಆಮೇಕಿಂದ ಹೋಗನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹೌದೇನು ಬೂಡೆ ಹಂಗೋ? ನಿನ್ ಗಂಡ ವಾಪಸ್ ಬಂದಲ್ಲ ಅಷ್ಟೇ ಸಾಕು. ನನ್ನ ಗಂಡ ವಾಪಸ್ ಬಂದಿದ್ದು ದೇವ್ರಣೆ ಆ ಪಕ್ಕದೂರಾಗ ಸ್ವಾಮೀಜಿ ಅವನಲ್ಲ, ಆಯಪ್ಪನಿಂದ ನಿನಗೆ ವಾಪಸ್ ಬಂದಿದ್ದು ಗೊತ್ತೇನು? ಹೌದೇನೆ? ಹೂನೇ, ಆಯಪ್ಪನಿಂದನೇ ನೀ ವಾಪಸ್ ಬಂದಿದ್ದು. ಆ ಅಪ್ಪ ಒಂದು ನಿಂಬೆಹಣ್ಣು ಮಂತ್ರಿಸ್ ಕೊಟ್ಬಿಟ್ಟು ಮನೆಯೆಲ್ಲ ಪಾನಕ ಮಾಡ್ಕೊಂಡು ಕುಡಿರಿ ಅಂತ ಹೇಳ್ದ, ಕುಡಿದ್ವಿ. ಆಮೇಕಿಂದ ಒಂದು ಅಂತರ ಕೊಟ್ಬಿಟ್ಟು ಕಟ್ಕೊಳಮ್ಮ ನಿನ್ನ ಗಂಡ ಬಂದೇ ಬರ್ತಾನೆ ಅಂತ ಹೇಳ್ದ. ಅದಕ್ಕೆ ಕೊಟ್ಕೊಂಡಿದ್ದೆ. ಒಂದು ವಾರ ಆದರೂ ಬರಲಿಲ್ವಾ? ನನಗೆ ಯಾಕೋ ತಲೆ ಕೆಟ್ಟೋಗ್ಬಿಡ್ತು. ಅಂತ್ರನ ತೆಗೆದ್ಬಿಟ್ಟು ಹಂಗೇನಿಯ ಹೊಲ್ತಾ ಕೊಯ್ತಾ ಇದ್ದೆ ಆ ಸ್ಮಶಾನದ ದಾರಿನಾಗೆ. ಅಲ್ಲೇನಿ ಎಸ್ಬಿಟ್ಟು ಹೊಂಟೋಗ್ಬಿಟ್ಟೆ ಅತ್ತಾಗ ಬೈಕೊಂಡು. ಅದಕ್ಕೆ ಇವಾಗ ಎತ್ಕೊಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೀನಿ. ಸ್ವಾಮೀಜಿ ಅಂತರುವ ಕಳಿಬೇಡ ಕಣಮ್ಮ ಅಂತ ಹೇಳ್ಬಿಟ್ಟು ಬುದ್ಧಿ ಮಾತು ಹೇಳಿದ್ರು. ನಾನೇ ಪೆದ್ದೊಳಿದ್ದಂಗೆ ಕಳೆದ್ಬಿಟ್ಟೆ. ಹೌದೇನೆ, ನಮ್ಮ ಅಕ್ಕನ ಗಂಡನೂ ಬಿಟ್ಬಿಟ್ಟು ಹೋಗ್ಬಿಟ್ಟವ್ನ ಕಣಿ. ನನಗೂನುವೆ ಆ ಸ್ವಾಮೀಜಿ ಹೆಸ್ರು ಹೇಳು, ನಾನು ಕರ್ಕೊಂಡು ಹೋಯ್ತೀನಿ. ಹ್ಞೂ ಹೇಳ್ತೀನಿ ಬಾ, ದರದೂಕು ಹಂಗೆ ನೀ ಮಾತಾಡ್ಕೊಂಡು ಹೋಗೋಣ. ಹಂಗೆ ಒಂಥರ ಹುಡಿಕೊಂಡು ತೋರಿಸ್ತೀನಿ ನಿನ್ಗೂ ಬೇಕಾದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತ ಹೇಳಿದ್ರಿ ಅಂತರುವ. ಸರಿ ತೋರ್ಸ್ ಬಾರೆ. ಬಾ ಲೇ, ಇಲ್ಲೆಲ್ಲ ಹುಡುಕ್ತಿದೆಯಲ್ಲ, ಈ ಸಮಾಧಿ ತಾಕಿ ಏನಕ್ಕೆ ಬಂದಿದೆ ನೀನು? ಏನಿಲ್ಲ, ಅಲ್ಲಿ ಹೊಲ್ತಕ್ಕೆ ಹೋಗೋ ದಾರಿಯಿಂದ ಈ ಕಡೆಗೆ ಎಸ್ಟ್ ಬಿಟ್ಟೆ ಅತ್ತಾಗೆ. ಹೋದ್ರೋಗ್ಲಿ ಅಂತ ಹೇಳ್ಬಿಟ್ಟು ಅದು ಎತ್ತು ಬಿದ್ದೈತೆ ಅಂತ್ರ ಅಂತಾನೆ ನೀ ಗೊತ್ತಾಯ್ತಿಲ್ವೇ? ಅಯ್ಯ, ನೀನು ಹೊಸಿ ಹುಡುಕೆ, ನಾನು ಹುಡುಕ್ತೀನಿ. ಅದೇನು ಕತೆಯೋ ಕಣಮ್ಮ, ಅದೆಲ್ಲ ಆಗ್ತೀಯೋ ಏನು ಕತೆಯೋ ನೀನಂತೂ ನನಗೆ. ಇಷ್ಟು ದೊಡ್ಡ ಸಮಾಧಿ ಜಾಗದಾಗೆ ಎಲ್ಲಿಂದ ಸಿಗ್ಬೇಕು ಹೇಳು ನಿನಗೆ? ಯಪ್ಪ, ಇಲ್ಲಂತೂ ರಾತ್ರಿ ಹೊತ್ನಾಗ ಬರೋಕ್ಕೆ ಭಯವಾಯ್ತದೆ ನೋಡಿ. ಎಂತ ಭಯನೇ, ಸುಮ್ಕಿರು. ನಾವು ಇದೇ ದಾರಿನಾಗೆ ಹೊಲ್ತಕೊಯ್ತೀವಪ್ಪ, ನಮ್ಗೆಂದು ಭಯನೇ ಆಗಿಲ್ಲ. ಸಿಗ್ತೇನೆ ಅಂತ್ರ? ಇಲ್ವೇ, ಸಿಗ್ಲೇ ಇಲ್ವೇ. ಸ್ವಾಮೀಜಿ ಕಳಿಬೇಡ ಅಂತ ಬೇರೆ ಹೇಳಿದ್ರು. ನಾನು ನೋಡು ಕಳೆದೇ ಬಿಟ್ಟೆ ನಾನು ಅತ್ತಾಗೆ. ಇನ್ನೊಂದು ಮಾಡಿಸ್ಕೊಬಿಟ್ಟು ಬರೋದ ಏನು ಅಂತಲೇ ಅರ್ಥ ಆಯ್ತಿಲ್ಲ. ತಿರ್ಗಾಕ ಆಮೇಕಿದ ಎಡವಟ್ ಆಗೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನನಗೆ ಭಯ ಆಯ್ತೈತೆ. ಬಿಡು ಮತ್ತೆ ಅಂತರ ಏನು ಕುಡುಕ್ತೀಯಾ? ಬಿಟ್ಬಿಡು. ನಾನು ಬತ್ತೀನಿ ನಮ್ಮ ಅಕ್ಕನ ಕರ್ಕೊಂಡು. ನಾನು ನೀನು ನಮ್ಮ ಅಕ್ಕ 3 ಜನನೂ ಅಲ್ಲಿಗೆ ಹೋಗೋಣ. ಹಿಂಗೆ ಹೇಳು, ಹಿಂಗೆ ಕಳೆದೋಗ್ಬಿಡ್ತು ಪಿಸಾಕ್ದೆ ಅಂತ ಹೇಳ್ಬೇಡ ಸ್ವಾಮೀಜಿಗೆ. ಹಿಂಗೆ ಕಳೆದೋಗ್ಬಿಡ್ತು, ಏನು ಮಾಡೋದು ಸ್ವಾಮಿಗಳೇ, ಇನ್ನೊಂದು ಮಾಡ್ಕೊಡಿ ಅಂತ ಕೇಳು ಅವ್ರ ತಗೆ. ಅವ್ರೇನು ಎಲ್ಲದಕ್ಕೂ ಪರಿಹಾರ ಮಾಡಿಕೊಂಡೇ ಇರ್ತಾರೆ. ಆಯ್ತು ಕಣಮ್ಮ ಅಂತ ಹೇಳ್ಬಿಟ್ಟು ಇನ್ನೊಂದು ಕೊಟ್ಟೇ ಕೊಡ್ತಾರೆ. ಹ್ಞೂ ಹಂಗೇನೆ ನೀ ಮಾಡ್ಬೇಕು ನೋಡು. ಅಯ್ಯೋ ಚಿನ್ನ ಬಂಗಾರ, ನನ್ನ ಡಾರ್ಲಿಂಗು ಬಂದ್ಬಿಟ್ಟ. ನನಗೋಸ್ಕರ ಇಲ್ಲಿ ಹುಡಿಕೊಂಡು ಬಂದ್ಬಿಟ್ಟ. ನನಗೆ ಗೊತ್ತಿತ್ತು ನೀನ್ ಬಂದೇ ಬತ್ತೀಯಾ ಅಂತ ಹೇಳ್ಬಿಟ್ಟು, ಅದಕ್ಕೆ ಕಾಯ್ಕೊಂಡು ಕುಂತ್ಕೊಂಡಿದ್ದೆ. ಅಯ್ಯೋ ರಚ್ಚು, ದೆವ್ವ. ಅಯ್ಯೋ ದೆಯ್ಯನಲ್ಲೇ, ನಡಿಯ ಓಡೋಗನ. ಯಾಕೆ ರಚ್ಚು, ನಾನು ನೋಡ್ಬಿಟ್ಟು ಎದ್ರಕೊಂಡು ಹೋಯ್ತಾ ಇದೀಯಾ? ನೀನ್ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಅಯ್ಯೋ, ನಾನು ಯಾವಾಗ ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೆ? ಸುಮ್ಕೋಗು, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಂತೆ. ನಡಿಯೇ, ಎಸ್ಕೇಪ್ ಆಗನ. ಎಸ್ಕೇಪ್? ಏಯ್ ನಿಂತ್ಕ, ನೀನ್ ಇಲ್ಲಿಂದ ಹೋಗಕ್ ಆಗಕ್ಕಿಲ್ಲ. ಎಲ್ಲ ಬಾಕ್ಲೂ ಮುಚ್ಚಿಬಿಟ್ಟಿವ್ನಿ. ದಯ್ಯ, ನಿಜವಾಗ್ಲೂ ನೀನಿದ್ದೀರಾ? ದಯ್ಯಗಳ ಇಲ್ಲ ಅನ್ಕಡಿದೆ, ನಾನೇನ್ ಮಾಡ್ದೆ? ಲೇ ರಚ್ಚು, ಗೇಟ್ ಓಪನ್ ಆಯ್ತಿಲ್ಲ ಅಲ್ಲಿ. ಅಯ್ಯೋ ಏನಾಯ್ತೆ? ಜೋರಾಗಿ ಅಲ್ಲಾಡಿಸ್ಬೇಕಿತ್ತು. ಬೀಗ ಹಾಕ್ಬಿಟ್ಟೈತೆ ಕಣ್ಲೆ. ಇದು ನಮ್ ಜಾಗ, ನಾವ್ ಯಾವಾಗ ಬೇಕಾದ್ರೂ ಬೀಗ ಹಾಕತ್ತೀವಿ, ಯಾವಾಗ ಬೇಕಾದ್ರೂ ಬಿಡ್ತೀವಿ. ದಯ್ಯ, ನಮ್ಮನ್ ಬಿಟ್ಬಿಡು, ನಾವು ಹೊಂಟೋಯ್ತೀವಿ. ಬಿಟ್ಬಿಡು. ಅಯ್ಯೋ ದಯ್ಯ, ನಮ್ಮನ್ ಬಿಟ್ಬಿಡು, ಹೊಂಟೋಯ್ತೀವಿ. ಏಯ್ ನೋಡು ರಚ್ಚು, ನನಗೆ ಗೊತ್ತು ನೀನು ನನ್ನನ್ನು ಶಾನೆ ಇಷ್ಟಪಡ್ತೀಯಾ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿವ್ನಿ. ನೀನು ಬಂದೇ ಬತ್ತೀಯಾ, ನಾನು ನೀನು ಇಬ್ರು ಜೊತೆಯಾಗೆ ಇರ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರಿಗೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆಲ್ಲನೂ ಹೇಳ್ಬಿಟ್ಟಿದ್ದೀನಿ. ಈಗಂತೂ ನೀನು ನನ್ನ ಜೊತೆ ಬರಲೇಬೇಕು, ನೀನು ನನ್ನ ಜೊತೆ ಇರಲೇಬೇಕು. ನಿನಗೋಸ್ಕರ ಹೇಳು, ಏನು ಮಾಡ್ಬೇಕು ಹೇಳು, ಎಲ್ಲನೂ ಮಾಡಿ ಬಿಸಾಕ್ಬಿಡ್ತೀನಿ. ಹೇಳು, ಏನು ಮಾಡನಿ? ಅಯ್ಯೋ ದಯ್ಯ, ಲೇ ನಿನಗೂ ಇದಕ್ಕೂ ಏನ್ಲೇ ಸಂಬಂಧ? ಇದ್ಯಾಕೆ ನಿನ್ನೆ ಸಿಡಿದು ಕೂಗ್ತೈತೆ? ನಿನ್ನೆ ಮಾತಾಡ್ಸ್ಕೊಂಡು ನಿನ್ನೆ ಫಾಲೋ ಮಾಡ್ತಾ ಇದ್ದಂಗೈತೆ. ಅವಿ ಏನೋ ಮಾಡಿರ್ತೀಯ ಅನ್ನಿಸ್ತದೆ ಎಡವಟ್ಟು. ಯಾಕನ ನಾನು ನಿನ್ನ ಜೊತೆ ಬಂದು ಮರುವಾದಾಗ ಮನೆಗೆ ಹೋಗಿದ್ರೆ ಸಂದಕ್ಕಿರೋದು. ಅಯ್ಯೋ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ವೇ? ಯಾಕೆ ಹಿಂಗೆ ಬಂದೈತೆ ನನ್ನ ಮುಂದೆ ಗೊತ್ತಾಯ್ತಿಲ್ಲ. ಏಯ್, ಯಾಕೆ ಸುಳ್ಳು ಹೇಳ್ತೀಯಾ?
ಆ ನೀನೇನಿಯ ಬಂದ್ಬಿಟ್ಟು ಹೊತ್ಕೊಂಡು ಮಾತಾಡ್ತಾ ಇದ್ದೆ ಈ ದಾರಿನಾಗ ಎಲ್ಲನೂ ಆನಂದ್ ಮಗನ್ ಮದುವೆ ಮಾಡ್ಕೊಳ್ಳೋದಕ್ಕಿನ್ನ ಈ ಮನೆ ಕಂಡ್ರೆ ಈ ಸ್ಮಶಾನದಾಗಿರೋ ದೆಯ್ಯಗಳನ್ನ ಮದುವೆ ಮಾಡ್ಕೊಂಡಿದ್ರೆ ಸಂದಕ್ಕಿರೋದು ಹಾ ಅಂತ ಹೇಳ್ತಾ ಇದ್ದೆ. ನೀನು ಹಂಗೆ ಹೇಳಿದ ತಕ್ಷಣ ಮನಸ್ಸಿನೊಳಗಿರೋ ಪ್ರೀತಿ ಹಂಗೆ ಈಚೆ ಕಡೆ ಬಂದ್ಬಿಡ್ತು. ನಿನ್ನೆ ಮಾಡ್ಕೊಂಡ್ರೆ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ದೆಯ್ಯಗಳಿಗೆಲ್ಲ ಹೇಳ್ಬಿಟ್ಟೆ, ನೀನು ಮಾಡ್ಕ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತು. ನೋಡು ನಿನ್ನ ಗಂಡ ಬಿಟ್ಟೋದ್ರೆ ನಾ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ನಾನಿದ್ದೀನಿ ಊರ್ ಗೌಡ ನಾನು, ನಿಂಗೆ ಗೊತ್ತಿಲ್ವೇನೋ? ಅಯ್ಯೋ ನೀನೆಲ್ಲ ಎಲ್ಲಿ ಗೊತ್ತಿರ್ತದೆ ನೋಡು, ಸುಮ್ಮನೆ ನೀನು ನನ್ನ ಜೊತೆ ಬಂದ್ಬಿಡು, ನಾನು ನೀನು ಚಂದಾಗಿ ಜೀವನ ಮಾಡ್ಕೊಂಡು ಆರಾಮಾಗಿ ಇದ್ಬಿಡೋಣ. ನಿನ್ನ ಮೇಲೆ ಪ್ರೀತಿ ಉಕ್ಕುಕ್ಕಿ ಹರಿತೈತೆ. ನೀನೇ ತಾನೇ ಒಂಥರನ ಇಲ್ಲಿ ನನ್ನ ಸಮಾಧಿ ಮೇಲೆ ಹಾಕ್ಬಿಟ್ಟು ಹೇಳಿದ್ದು. ಅಯ್ಯೋ ನಿನ್ನ ಸಮಾಧಿ ಮೇಲೆ ಬಂದು ಬಿತ್ತ ಅಂತ್ರ ನನ್ನ ಗಂಡ ವಾಪಸ್ ಬರಲಿ, ನನ್ನ ಪಿರುತಿ ವಾಪಸ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಸ್ವಾಮೀಜರ್ ನನಗೆ ಅಂತ್ರ ಮಾಡ್ಬಿಟ್ಟು ಕಟ್ಟಿದ್ರು. ಸಿಟ್ಟು ಬಂದು ಏನೋ ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕಿಂತ ದಯ್ಯನ ಮದುವೆ ಮಾಡ್ಕೊಂಡಿದ್ರೆ ಎಷ್ಟೋ ವಾಸಿ ಆಗೋದಲ್ವಾ ಅಂತ ಹೇಳ್ಬಿಟ್ಟು ವಾಲ್ತಕ್ಕೆ ಹೋಗ್ಬೇಕಾದ್ರೆ ಸುಮ್ಕೆ ನಿನ್ನ ಮ್ಯಾಕ್ ಸಮಾಧಿ ಮ್ಯಾಕೆ ಎಸ್ದೆ ಅಷ್ಟೇ ನೀಯ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನೀನು ಹೆಂಗ್ ಹೇಳಿದ್ರು ಹೆಂಗ್ ಬಿಟ್ರು ನಾನು ನಿನ್ನ ಬಿಡಕ್ಕಿಲ್ಲ. ನೀನೇ ನಾನು ಎಂಡ್ರು ಎದ್ನಡಿಯೇ ಕಾಂಪೌಂಡ್ ಆರ್ಬಿಟ್ಟು ಎಸ್ಕೇಪ್ ಆಗೋದ್ ಬದಲು ನಿಂತ್ಕೊಂಡಿದೀವಲ್ಲೇ ನಾವು, ಎದ್ನಡಿಯೇ. ಎಲ್ಲೈತ್ಯಾ ಅಪ್ರೂಪಕ್ಕೆ ಸಿಕ್ಕಿರ ನಿನ್ನ ಬಿಟ್ಬಿಡ್ತೀನ, ನಾನು ಬಿಡಕ್ಕಿಲ್ಲ. ನಿನ್ನೇನಿಯ ನನ್ನ ಮದುವೆ ಮಾಡ್ಕೊಳ್ಳೋದು, ನೀನೇನಿಯ ಬೇಕು ನನಗೆ. ಯಾರು ಏನಾರ ಹೇಳಿ ನೀನು ಬಿಟ್ಟು ನಾನಂತೂ ಇರಕ್ಕಿಲ್ಲ, ಬಂದೇ ಇರು. ಅಪ್ಪ ಅಪ್ಪ ಕೊನೆಗೆ ಊರಿಗೆ ಬಂದ್ಬಿಟ್ವಲ್ಲ ಶಿವನೇ, ಸಾಕು ದೇವ್ರೆ. ಲೇ ನಿನಗೇನೆ ಬಂದಿರೋ ದೊಡ್ಡರೋಗ, ದೆಯ್ಯಕ್ಕೆ ಆಹ್ವಾನ ಕೊಟ್ಟಿದ್ಯಲ್ಲ ನೀನು, ಆಮೇಲೆ ಹಿಂದೆನೆ ಬಂದ್ಬಿಟ್ಟು ಹಂಗೆ ಅಟ್ಯಾಕ್ ಮಾಡ್ಬಿಟ್ರೆ ಏನು ಮಾಡ್ತೀಯ ಮನೆಯಾಳಿ? ನಿಂಗೇನು ಗೊತ್ತಾಗ್ಬೇಕು ಹೇಳಿ ನಿನಗೆ? ಯಪ್ಪ ಶಿವನೇ, ಹೆಂಗು ಕಾಂಪೌಂಡ ಎಗ್ರಕೊಂಡು ಬಂದಿದ್ದಕ್ಕೆ ಸೊರಾಯ್ತು. ಇಲ್ಲ ಗೇಟ್ ಕಾಯ್ಕೊಂಡು ಕುಂತ್ಕೊಂಡಿದ್ರೆ ಗೇಟಾಗೆ ಕುಂತ್ಕೋಬೇಕಾಗಿತ್ತು ನಾನು ನೀನು ಅಷ್ಟೇನೇನಿಯ. ಅಪ್ಪ ದೇವ್ರೇನಿಯ ಬಂದ್ಬಿಟ್ಟು ನಾನು ಕಾಪಾಡ್ಬಿಟ್ಟ ಅಂತ ಅನಿಸ್ತದೆ. ಅಮ್ಮ ತಾಯಿ ದೊಡ್ಡ ನಮಸ್ಕಾರ ನಿನಗಂತೂ, ನೀನು ಬೇಡ ಸ್ವಾಮೀಜಿನೂ ಬೇಡ ಅಂತನೂ ಬೇಡ. ಲೇ ಅದು ಊರಿಗೆ ಬರೋಕ್ಕಿಲ್ಲ ತಾನೇ, ಏಳೆ ಬರಲ್ಲ ತಾನೇ, ಏನೂ ಬಂದ್ಬಿಟ್ಟು ನಂಗೆ ಏನು ಟಾರ್ಚರ್ ಗಿರ್ಚರ್ ಏನು ಕೊಡೋಕ್ಕಿಲ್ಲ ತಾನೇ, ಅಲ್ಲಿಂದ ಓಡ್ ಬಂದ್ಬಿಟ್ವಲ್ಲ. ಬರೋಕ್ಕಿಲ್ಲ ಅನ್ನಿಸ್ತದೆ ಹೇಳು. ಸರಿ ನೀನು ಹುಷಾರಾಗಿ ಮನೆಗೆ ಹೋಗು, ನಾನು ಮನೆಗೆ ಹೋಗ್ಬಿಟ್ಟು ಬೆಚ್ಚಗೆ ಮನೆ ಕತ್ತೀನಿ. ನನಗಂತೂ ಸೊಳ್ಳಿ ಜ್ವರ ಅಂತೂ ಗ್ಯಾರಂಟಿ ಬತ್ತವ ನನಗೆ. ನಾನು ಒಯ್ತೀನಮ್ಮ, ನಾನು ಒಯ್ತೀನಿ. ಮುಂದೆ ನೀವೋದಾಗ ಹಿಂದೆ ನಾ ಬರುವೆ, ಮುಂದೆ ನೀವೋದಾಗ ಹಿಂದೆ ನಾ ಬರುವೆ. ಅಯ್ಯೋ ಲೇ ಲೇ ಹುಡಿಕ ಬಂದೈತೆ ದಯ್ಯ, ಊರಕ್ಕೆ ಹುಡಿಕ ಬಂದ್ಬಿಟ್ಟೈತೆ ದಯ್ಯ, ಬಾರೆ. ನಾನು ಹೇಳಿಲ್ವಾ ಎಲ್ಲೋದ್ರು ನಾನು ನೀನು ಬಿಡಕ್ಕಿಲ್ಲ, ನಿನ್ನ ಜೊತೆ ನೀಯ ಬರ್ತೀನಿ ಅಂತ ಹೇಳ್ಬಿಟ್ಟು. ನೋಡ್ದ ನಿನ್ನ ಜೊತೆ ನೀಯ ಬರ್ತಾ ಇದ್ದೀನಿ, ನೀನೆಲ್ಲೋ ನಾನಲ್ಲಿ, ಈ ಜೀವ ನಿನ್ನಲ್ಲೇ. ನನಗೆ ಬಿಟ್ಬಿಡುದಯ್ಯ, ನನಗೆ ಬಿಟ್ಬಿಡು. ನಾನಂತೂ ಇದಿರಕ್ಕಿಲ್ಲ. ಓಂ ಆಂಜನೇಯ ಸ್ವಾಮಿ ನಮಃ, ಓಂ ಗಾಳಿ ಆಂಜನೇಯ ಸ್ವಾಮಿ ನಮಃ. ನಾನೇನು ಸುಮ್ಕೆ ಬರ್ಲಿಲ್ಲ ನಿನ್ನ ಹಿಂದೆ, ನೀನ್ ಕರ್ದಿರೋದಕ್ಕೆ ನೀ ಬಂದಿರೋದು ನ್ಯಾಯ ಪಂಚಾಯತಿ ಆಗ್ಬಿಡ್ಲಿ. ಬಾ ಹೋಗೋಣ ನಮ್ಮ ಸ್ಮಶಾನಕ್ಕೆ. ಎಲ್ಲ ದೈವಗಳ್ನು ಗುಡ್ಡಾಕತೀನಿ, ಗುಡ್ಡಾಕಬಿಟ್ಟು ಕುಂತ್ಕೊಂಡು ನ್ಯಾಯ ತೀರ್ಮಾನ ಮಾಡೋಣ. ನಾನೇ ಸುಮ್ಕೆ ಹಿಂದೆ ಬಂದೆ ಅಂತ ಅನ್ಕೋಬಿಟ್ಟ, ನೀನ್ ಕರ್ದಿದ್ದಕ್ಕೆ ತಾನೇ ನೀನು ಹಿಂದೆ ಬಂದಿದ್ದು. ನಾನು ಸುಮ್ಕೆ ಏನು ಬರೋಕ್ಕಿಲ್ಲ ಯಾರಿಂದೇನು, ನಾನು ಯಾರಿಗೂ ಕಾಟ ಕೊಡೋಕ್ಕಿಲ್ಲ. ನೀನು ಬಿಟ್ಬಿಟ್ಟು ಪಾತ್ರ ಇರಕ್ಕಿಲ್ಲ. ನಿನ್ ಮ್ಯಾಲ ಪಿರೇಮ ಶುರುವಾಗೋಗ್ಬಿಟ್ಟೈತಿ ನನಗಂತೂ, ನೀನೇ ನನಗೆಲ್ಲ. ಅಯ್ಯಯ್ಯೋ ಇನ್ನೊಂದು ಬಂದ್ಬಿಟ್ಟು ಕರೆಕ್ಟಾಗಿ ಆಗ್ಲ ಮೇಲೆ ಹತ್ಕತ್ತಲ್ಲಪ್ಪ. ಅಯ್ಯಯ್ಯೋ ಕಾಪಾಡ್ರಿ. ಅಯ್ಯಯ್ಯೋ ನೀನು ಎಲ್ಲಿ ಹೋಯ್ತೀವಿ ಅಲ್ಲಿ ಬರ್ತೀನಿ. ನಿನ್ನ ಇಷ್ಟನೇ ನನ್ನ ಇಷ್ಟ. ನೀನು ಹೋಯ್ತಾ ಇರು ನಾನು ಬರ್ತಾ ಇರ್ತೀನಿ, ನೀನು ಹೋಯ್ತಾ ಇರು ನಾನು ಬರ್ತಾ ಇರ್ತೀನಿ ಅಷ್ಟೇ.